ಬೋನ್ ಟ್ಯೂಮರ್ ಅಂತ ಹೇಳಿದ್ರೆ ಟ್ಯೂಮರ್, ಎನಿ ಟ್ಯೂಮರ್, ಹ್ಮ್. ಈ ನಮ್ಮ ಬಾಡಿಯಲ್ಲಿ ಎಲ್ಲ ಸೆಲ್ಸ್ಗಳು ಮಲ್ಟಿಪ್ಲೈ ಆಗ್ತಾ ಇರ್ತವೆ. ಹ್ಮ್. ಹುಟ್ಟಿದ ಆರಭ್ಯದಿಂದ ಸಾಯುವವರೆಗೂ ಸೆಲ್ಸ್ಗಳು ಮಲ್ಟಿಪ್ಲೈ ಆಗ್ತಾ ಇರ್ತವೆ. ಹ್ಮ್. ಅದರಿಂದಾಗಿ ನಾವು ಇಷ್ಟುದ್ದ ಬೆಳೆದಿರ್ತೀವಿ, 2.5 kg ಬೆಳೆದಿರ್ತೀವಿ, ಸಾಯುವಾಗ 70, 80, 90 kg ಆಗ್ತೀವಿ. ಅಂದ್ರೆ ಅಲ್ಲಿವರೆಗೂ ಬೆಳೀತಾ ಇರ್ತದೆ, ಸೆಲ್ ಡಿವಿಷನ್ ಆಗ್ತಾ ಇರ್ತದೆ. ಇದು ಒಂದು ಕಂಟ್ರೋಲ್ಡ್ ಇದರಲ್ಲಿ ಆಗ್ತಾ ಇರ್ತದೆ. ಅದಕ್ಕೊಂದು ರೇಟ್ ಇದೆ, ಇಂಥ ರೇಟಲ್ಲಿ ಡೆವಲಪ್ ಆಗಬೇಕು, ಇಂಥ ರೇಟಲ್ಲಿ ಮಲ್ಟಿಪ್ಲೈ ಆಗಬೇಕು. ಯಾಕಂದ್ರೆ ಸೆಲ್ಸ್ಗಳು ಹುಟ್ಟುತ್ತವೆ, ಸೆಲ್ಸ್ಗಳು ಸಾಯ್ತವೆ. ಈ ಹುಟ್ಟದಾಗಿದ್ದ ಸೆಲ್ಸ್ಗಳು ಸಾಯುವವರೆಗೂ ಬರೋದಿಲ್ಲ. ಅವು ಸತ್ತೋಗಿರ್ತವೆ, ಅವು ಕರಿಗೋಗಿರ್ತವೆ, ಇನ್ನೊಂದು ಹೊಸ ಸೆಲ್ ಬರ್ತದೆ, ಹೀಗೆ ಆಗ್ತಾ ಇರ್ತದೆ ಸೊ ಬಾಡಿ ಒಳಗಡೆ. ಆದರೆ ಈ ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಇದೆಯಲ್ಲ, ಕೆಲವೊಮ್ಮೆ ಆ ಕಂಟ್ರೋಲ್ ತಪ್ಪಿ ಹೋಗುತ್ತೆ, ಅತಿಯಾಗಿ ಬೆಳೆದು ಬಿಡ್ತವೆ. ಒಂದು ಭಾಗ, ಯಾವುದೋ ಒಂದು ಭಾಗ, ಒಂದು ಥೈರಾಯ್ಡ್ ಅಂತ ಇಟ್ಕೊಳ್ಳೋ, ಆ ಥೈರಾಯ್ಡು ಒಂದು ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರ್ತದೆ. ಸೊ ಥೈರಾಯ್ಡಿನ ಒಂದು ಭಾಗ ಸಡನ್ ಆಗಿ ಕಂಟ್ರೋಲ್ ತಪ್ಪಿ ಬೆಳೀಲಿಕ್ಕೆ ಸಿಗ್ತದೆ, ಫಾಸ್ಟ್ ಆಗಿ ಬೆಳೀಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ನಾವು ಟ್ಯೂಮರ್ ಅಂತ ಹೇಳ್ತೀವಿ. ಅದು ಬೋನ್ ಟ್ಯೂಮರ್ ಇರ್ಬೋದು, ಬೇರೆ ಆರ್ಗನ್ ಇಂದ ಟ್ಯೂಮರ್ ಇರ್ಬೋದು. ಯಾವುದೇ ಟ್ಯೂಮರ್ ಇದ್ರೂ ಕೂಡ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್, ಅಂದ್ರೆ ಅಲ್ಲಿ ಕಂಟ್ರೋಲ್ ಇಲ್ಲದೆ ಆಗುವಂಥದ್ದಕ್ಕೆ ನಾವು ಟ್ಯೂಮರ್ ಆಗಿದೆ ಅಂತ ಹೇಳುವಂಥದ್ದು.